ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಯಾರಿಗಾದರೂ ತಾವು ಇಷ್ಟಪಡುವವರು ತನ್ನೊಂದಿಗೆ ಕೂಡಬೇಕು ಅಂತ ಬಯಸೋದು ಸಹಜ. ಹೀಗಿರುವಾಗ ಪ್ರೀತಿಸಿದವರು ಒಂದಾಗುವ ಆಸೆಯನ್ನು ಹೇಗೆ ವ್ಯಕ್ತಪಡಿಸುತ್ತಾರೆ ಗೊತ್ತಾ? ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಮಹಿಳೆ ನಿಮ್ಮೊಂದಿಗೆ ಇರಲು ಬಯಸಿದರೆ ನಿಮಗೆ ಖಂಡಿತವಾಗಿ ಈ ಸೂಚನೆಯನ್ನು ಕೊಡುತ್ತಾಳೆ. ಅವುಗಳ ಬಗ್ಗೆ ನೀವು ತಿಳಿಯುವುದು ಅವಶ್ಯವಾಗಿದೆ. ಹಾಗಿದ್ರೆ ಯಾವುವು ಆ ಸೂಚನೆ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಹೆಂಗಸರು ಕೇದಾಟದ ಆಸಕ್ತಿ ಬಂದಾಗ ಕಣ್ಣಿನ ಸಂಪರ್ಕವನ್ನು ನೀಡುತ್ತಾಳೆ. ಹೇಗೆ ಅಂದ್ರೆ ಹೆಣ್ಣಿನ ಕಣ್ಣಿನ ಸಂಪರ್ಕವು ಹೆಚ್ಚು ಆಕರ್ಷಣೆಯನ್ನು ಹೊಂದಿರುತ್ತದೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಮಹಿಳೆ ನಿಮ್ಮ ನೋಟವನ್ನು ಹಿಡಿದಿದ್ದರೆ ಅವಳು ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿದ್ದಾಳೆ ಅಂತ ಅರ್ಥ. ಹೆಂಗಸರು ಏನಾದರೂ ನೀವು ಹೇಳುವ ಮಾತು, ಜೋಕ್ಸ್ಗಳಿಗೆ ನಗುತ್ತಾಳೆ ಅಂದ್ರೆ ಅವಳು ನಿಮ್ಮ ಸಹವಾಸವನ್ನು ಇಷ್ಟಪಡುತ್ತಾ ಇದ್ದಾಳೆ ಅಂತ ಅರ್ಥ. ಸ್ನೇಹಿತರೆ, ಹೆಂಗಸರು ನಿಮ್ಮನ್ನು ಲಘುವಾಗಿ ಸ್ಪರ್ಶಿಸಿದರೆ, ಅಂದರೆ ನಿಮ್ಮ ತೋಳು, ಭುಜ ಅಥವಾ ಮೊಣಕಾಲು ಸ್ಪರ್ಶಿಸುತ್ತಿದ್ದರೆ ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿದ್ದಾಳೆ ಎಂಬರ್ಥ. ಅದರಂತೆ ನೀವು ಮಾತನಾಡುವಾಗ ಅವಳು ನಿಮ್ಮೊಂದಿಗೆ ಹೆಚ್ಚು ಒಲವು ತೋರುತ್ತಿದ್ದರೆ ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿದ್ದಾಳೆ ಎಂಬರ್ಥ ನೀಡುತ್ತದೆ. ಸ್ನೇಹಿತರೆ, ಹೆಂಗಸರು ನಿಮ್ಮನ್ನು ಹೊಗಳುತ್ತಿದ್ದರೆ ಅವಳು ನಿಮ್ಮತ್ತ ಆಕರ್ಷಿತಳಾಗಿದ್ದಾಳೆ ಎಂಬುದರ ಸಂಕೇತವಾಗಿದೆ. ಅದೇ ತರಹ ಹೆಂಗಸರು ನಿಮ್ಮ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತಿದ್ದರೆ ಅವರಲ್ಲಿ ನಿಮ್ಮ ಬಗ್ಗೆ ಆಸಕ್ತಿ ಇದೆ ಅಂತ ತೋರಿಸುತ್ತದೆ. ಇನ್ನು ಹೆಂಗಸರು ತಾವು ಇರುವ ಸ್ಥಳಕ್ಕೆ ಆಹ್ವಾನಿಸಿದರೆ ಇದು ಅನ್ಯೋನ್ಯತೆ ಮತ್ತು ವಿಶ್ವಾಸವನ್ನು ತೋರಿಸುತ್ತದೆ. ಹೀಗೆ ಮಾಡುತ್ತಿದ್ದರೆ ಅವಳು ನಿಮ್ಮೊಂದಿಗೆ ಇರಲು ಆಸಕ್ತಿ ಹೊಂದಿದ್ದಾಳೆ ಎಂಬರ್ಥ ನೀಡುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.